Social Science, Class 8, Chapter 15. Adjectives. ವಸ್ತುಗಳನ್ನು ವಿವರಿಸುವ ಪದಗಳು. ಮೇನ್, ಅತಿ ಮುಖ್ಯವಾದ. ಎಕನಾಮಿಕ್, ಹಣ ಮತ್ತು ಸರಕುಗಳ ಬಗ್ಗೆ. ಸೋಷಿಯಲ್, ಜನರು ಗುಂಪುಗಳಲ್ಲಿ ಒಟ್ಟಾಗಿ ವಾಸಿಸುವ ಬಗ್ಗೆ. ರೀಸನಬಲ್, ನ್ಯಾಯಯುತ ಮತ್ತು ವಿವೇಚನಾಯುಕ್ತ. ಸಫಿಷಿಯಂಟ್, ಸಾಕಷ್ಟು. ನಾರ್ಮಲ್, ಸಾಮಾನ್ಯ ಅಥವಾ ನಿಯಮಿತ. ರಿಕ್ವೈರ್ಡ್, ಅಗತ್ಯವಿರುವ. ಫೇರ್, ನ್ಯಾಯಯುತ ಮತ್ತು ಪ್ರಾಮಾಣಿಕ. ಇಂಟರ್ನ್ಯಾಷನಲ್, ಒಂದಕ್ಕಿಂತ ಹೆಚ್ಚು ದೇಶಗಳನ್ನು ಒಳಗೊಂಡಿರುವ. ರಿಟೇಲ್, ಸರಕುಗಳನ್ನು ಜನರಿಗೆ ನೇರವಾಗಿ ಮಾರಾಟ ಮಾಡುವುದು. ಹೋಲ್ಸೇಲ್, ವ್ಯಾಪಾರಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಸರಕುಗಳನ್ನು ಮಾರಾಟ ಮಾಡುವುದು. ಕನೆಕ್ಟಿಂಗ್, ಒಟ್ಟಿಗೆ ಸೇರಿಸುವುದು. ಆಲ್ಟರ್ನೇಟಿವ್, ಇನ್ನೊಂದು ಆಯ್ಕೆ ಅಥವಾ ಅವಕಾಶ. ಇಟಿನರೆಂಟ್, ಸ್ಥಳದಿಂದ ಸ್ಥಳಕ್ಕೆ ಪ್ರಯಾಣಿಸುವ. ಮೊಬೈಲ್, ಚಲಿಸಲು ಅಥವಾ ಚಲಿಸಬಹುದಾದ. ವೀಲ್ಡ್, ಚಕ್ರಗಳನ್ನು ಹೊಂದಿರುವ. ವೀಕ್ಲಿ, ವಾರಕ್ಕೊಮ್ಮೆ ನಡೆಯುವ. ಸರೌಂಡಿಂಗ್, ಯಾವುದಾದರೊಂದರ ಸುತ್ತಲೂ. ಇಯರ್ಲಿ, ವರ್ಷಕ್ಕೊಮ್ಮೆ ನಡೆಯುವ. ಸೆಲ್ಫ್ ಸಫಿಷಿಯಂಟ್, ಹೊರಗಿನ ಸಹಾಯವಿಲ್ಲದೆ ಸ್ವತಃ ತನ್ನನ್ನು ತಾನು ಪೋಷಿಸಿಕೊಳ್ಳಲು ಸಾಮರ್ಥ್ಯ. ಎಕ್ಸೆಸ್, ಅಗತ್ಯಕ್ಕಿಂತ ಹೆಚ್ಚು. ಡೆಫಿಸಿಟ್, ಕೊರತೆ ಅಥವಾ ಅಭಾವ. ಇನ್ಕ್ರೀಸಿಂಗ್, ಹೆಚ್ಚಾಗುತ್ತಿದೆ ಅಥವಾ ದೊಡ್ಡದಾಗುತ್ತಿದೆ. ಪ್ರೈಮರಿ, ಮೊದಲ ಅಥವಾ ಅತಿ ಪ್ರಮುಖ. ಜೆನೆಟಿಕ್, ಜೀನ್ಗಳು ಅಥವಾ ಆನುವಂಶಿಕತೆಗೆ ಸಂಬಂಧಿಸಿದ. ಎಕ್ಸ್ಟ್ರಾಕ್ಟಿವ್, ಭೂಮಿಯಿಂದ ಸಂಪನ್ಮೂಲಗಳನ್ನು ಹೊರತೆಗೆಯುವುದು. ನಾನ್ ರಿನ್ಯೂವಬಲ್, ಬಳಕೆಯ ನಂತರ ಬದಲಾಯಿಸಲು ಸಾಧ್ಯವಿಲ್ಲದ.
ಲೇಬರ್ ಓರಿಯೆಂಟೆಡ್, ಅನೇಕ ಕೆಲಸಗಾರರನ್ನು ಬಳಸುವುದರ ಮೇಲೆ ಕೇಂದ್ರೀಕರಿಸುವ. ಮ್ಯಾನುಫ್ಯಾಕ್ಚರಿಂಗ್, ದೊಡ್ಡ ಪ್ರಮಾಣದಲ್ಲಿ ಸರಕುಗಳನ್ನು ತಯಾರಿಸುವುದು. ಸೆಮಿ ಫಿನಿಶ್ಡ್, ಬಹುಶಃ ತಯಾರಿಸಿದೆ, ಇನ್ನೂ ಪೂರ್ಣಗೊಂಡಿಲ್ಲ. ಫಿನಿಶ್ಡ್, ಪೂರ್ಣಗೊಂಡ ಅಥವಾ ಬಳಕೆಗೆ ಸಿದ್ಧ. ಕನ್ಸ್ಟ್ರಕ್ಷನ್, ಏನನ್ನಾದರೂ ನಿರ್ಮಿಸುವ ಕಾರ್ಯ. ಕ್ವಿಕ್, ವೇಗದ. ಹೌಸ್ ಹೋಲ್ಡ್, ಮನೆ ಅಥವಾ ಕುಟುಂಬಕ್ಕೆ ಸಂಬಂಧಿಸಿದ. ಲೋಕಲ್, ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಸಂಬಂಧಿಸಿದ. ಸ್ಮಾಲ್ ಸ್ಕೇಲ್, ಚಿಕ್ಕ ಮಟ್ಟದಲ್ಲಿ ಕಾರ್ಯನಿರ್ವಹಿಸುವ. ಮಾಡರ್ನ್, ಹೊಸ ಅಥವಾ ಇತ್ತೀಚಿನ. ಎಕ್ಸ್ಟರ್ನಲ್, ಹೊರಗಿನ. ಸ್ಮೂತ್, ನಯವಾದ. ಫೈನಾನ್ಷಿಯಲ್, ಹಣಕಾಸಿನ ವಿಷಯಗಳ ಬಗ್ಗೆ. ಎಸೆನ್ಷಿಯಲ್, ಬಹಳ ಮುಖ್ಯ ಅಥವಾ ಅಗತ್ಯ. ಮಾರ್ಜಿನಲ್, ಚಿಕ್ಕ ಅಥವಾ ಅಲ್ಪ. ಆಂಟಿ ಸೋಷಿಯಲ್, ಸಮಾಜಕ್ಕೆ ಅಥವಾ ಜನರಿಗೆ ಹಾನಿಕಾರಕ. ಎಕ್ಸೆಸ್, ಅಗತ್ಯಕ್ಕಿಂತ ಹೆಚ್ಚು ಅಥವಾ ಅನುಮತಿಸಿದ್ದಕ್ಕಿಂತ ಹೆಚ್ಚು. ಅಬ್ನಾರ್ಮಲ್, ಸಾಮಾನ್ಯವಲ್ಲದ ಅಥವಾ ಸಹಜವಲ್ಲದ. ಅನ್ಎಥಿಕಲ್, ನೈತಿಕವಾಗಿ ಸರಿಯಿಲ್ಲದ. ಫೇರ್ ಪ್ರೈಸ್, ನ್ಯಾಯಯುತ ಮತ್ತು ಸಮಂಜಸವಾದ ಬೆಲೆ. ಲೀಗಲ್, ಕಾನೂನಿನಿಂದ ಅನುಮತಿಸಲಾಗಿದೆ. ಕನ್ಸ್ಯೂಮರ್, ಸರಕುಗಳು ಮತ್ತು ಸೇವೆಗಳನ್ನು ಖರೀದಿಸುವ ಮತ್ತು ಬಳಸುವ ವ್ಯಕ್ತಿ. ನೌನ್ಸ್, ವಸ್ತುಗಳು, ಜನರು ಅಥವಾ ಸ್ಥಳಗಳ ಹೆಸರುಗಳನ್ನು ಸೂಚಿಸುವ ಪದಗಳು. ಬಿಸ್ನೆಸ್, ಸರಕುಗಳು ಅಥವಾ ಸೇವೆಗಳನ್ನು ತಯಾರಿಸುವ, ಖರೀದಿಸುವ ಮತ್ತು ಮಾರಾಟ ಮಾಡುವ ಚಟುವಟಿಕೆಗಳು. ಆಬ್ಜೆಕ್ಟಿವ್ಸ್, ಗುರಿಗಳು ಅಥವಾ ಉದ್ದೇಶಗಳು. ಗೂಡ್ಸ್, ಖರೀದಿಸಬಹುದಾದ ಮತ್ತು ಮಾರಾಟ ಮಾಡಬಹುದಾದ ವಸ್ತುಗಳು. ಸರ್ವಿಸಸ್, ಒಬ್ಬ ವ್ಯಕ್ತಿ ಇನ್ನೊಬ್ಬರಿಗಾಗಿ ಮಾಡುವ ಕಾರ್ಯಗಳು ಅಥವಾ ಚಟುವಟಿಕೆಗಳು.
ಕನ್ಸ್ಯೂಮರ್ಸ್ ಸರಕುಗಳು ಮತ್ತು ಸೇವೆಗಳನ್ನು ಖರೀದಿಸುವ ಮತ್ತು ಬಳಸುವ ಜನರು. ಪ್ರಾಫಿಟ್ ವೆಚ್ಚಗಳನ್ನು ಪಾವತಿಸಿದ ನಂತರ ವ್ಯಾಪಾರ ಚಟುವಟಿಕೆಗಳಿಂದ ಗಳಿಸಿದ ಹಣ. ಕಾಸ್ಟ್ ಏನಾದರೂ ಒಂದು ವಿಷಯಕ್ಕಾಗಿ ಖರ್ಚು ಮಾಡಿದ ಅಥವಾ ಅಗತ್ಯವಿರುವ ಹಣ. ಬಿಸ್ನೆಸ್ ಮ್ಯಾನ್ ವ್ಯಾಪಾರದಲ್ಲಿ ತೊಡಗಿರುವ ವ್ಯಕ್ತಿ. ಲೈಫ್ ಹುಟ್ಟು ಮತ್ತು ಸಾವಿನ ನಡುವಿನ ಅವಧಿ, ಜೀವನ. ರಿಸೋರ್ಸಸ್ ಏನನ್ನಾದರೂ ಉತ್ಪಾದಿಸಲು ಬಳಸಬಹುದಾದ ವಸ್ತುಗಳು ಅಥವಾ ಆಸ್ತಿಗಳು. ಟೆಕ್ನಿಕ್ಸ್ ಏನನ್ನಾದರೂ ಮಾಡಲು ವಿಧಾನಗಳು ಅಥವಾ ಕೌಶಲ್ಯಗಳು. ಪ್ರಾಡಕ್ಟ್ಸ್ ಮಾರಾಟ ಮಾಡಲು ತಯಾರಿಸಿದ ಅಥವಾ ಬೆಳೆದ ವಸ್ತುಗಳು. ಅಡ್ವರ್ಟೈಸ್ಮೆಂಟ್ ಒಂದು ಉತ್ಪನ್ನ ಅಥವಾ ಸೇವೆಯನ್ನು ಪ್ರಚಾರ ಮಾಡುವ ಸಾರ್ವಜನಿಕ ಸೂಚನೆ ಅಥವಾ ಘೋಷಣೆ. ಎಂಪ್ಲಾಯ್ಮೆಂಟ್ ಕೆಲಸವನ್ನು ಹೊಂದಿರುವ ಸ್ಥಿತಿ. ವೇಜಸ್ ಮಾಡಿದ ಕೆಲಸಕ್ಕಾಗಿ ನೌಕರನಿಗೆ ಪಾವತಿಸಿದ ಹಣ, ವೇತನ. ಸ್ಯಾಲರೀಸ್ ಒಬ್ಬ ನೌಕರನಿಗೆ ಮಾಡುವ ನಿಯಮಿತ ಪಾವತಿಗಳು, ಸಂಬಳ. ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಒಬ್ಬ ವ್ಯಕ್ತಿ ಅಥವಾ ಸಮಾಜಕ್ಕೆ ಲಭ್ಯವಿರುವ ಸಂಪತ್ತು, ಆರಾಮ, ಭೌತಿಕ ಸರಕುಗಳು ಮತ್ತು ಅಗತ್ಯ ವಸ್ತುಗಳ ಮಟ್ಟ. ಡೆವಲಪ್ಮೆಂಟ್ ಬೆಳೆಯುವ ಅಥವಾ ಬದಲಾಗುವ ಪ್ರಕ್ರಿಯೆ. ರೇಟ್ಸ್ ಪ್ರಮಾಣಗಳು, ವೇಗಗಳು ಅಥವಾ ಬೆಲೆಗಳು. ಟ್ಯಾಕ್ಸಸ್ ತೆರಿಗೆ ಜನರು ಅಥವಾ ವ್ಯವಹಾರಗಳು ಸರ್ಕಾರಕ್ಕೆ ಪಾವತಿಸಬೇಕಾದ ಹಣ. ಡ್ಯೂಟೀಸ್ ಜನರು ಮಾಡಬೇಕಾದ ವಿಷಯಗಳು. ಶೇರ್ ಜನರ ನಡುವೆ ವಿಂಗಡಿಸಲಾದ ಯಾವುದಾದರೊಂದರ ಒಂದು ಭಾಗ. ಹಾಸ್ಪಿಟಲ್ಸ್ ಅನಾರೋಗ್ಯ ಅಥವಾ ಗಾಯಗೊಂಡ ಜನರಿಗೆ ಆರೈಕೆ ಮಾಡುವ ಸ್ಥಳಗಳು, ಆಸ್ಪತ್ರೆಗಳು. ಸ್ಟೇಡಿಯಂಸ್ ಕ್ರೀಡೆಗಳು ಅಥವಾ ಸಂಗೀತ ಕಚೇರಿಗಳಿಗಾಗಿ ದೊಡ್ಡ ಹೊರಾಂಗಣ ಸ್ಥಳಗಳು. ಪಬ್ಲಿಕ್ ಗಾರ್ಡನ್ಸ್ ಎಲ್ಲರಿಗೂ ಮುಕ್ತವಾಗಿರುವ ಉದ್ಯಾನವನಗಳು ಅಥವಾ ತೋಟಗಳು. ಟ್ರೇಡ್ ಸರಕುಗಳು ಮತ್ತು ಸೇವೆಗಳನ್ನು ಖರೀದಿಸುವ ಮತ್ತು ಮಾರಾಟ ಮಾಡುವ ಚಟುವಟಿಕೆಗಳು. ಪಾರ್ಟ್ ಯಾವುದಾದರೊಂದರ ತುಂಡು ಅಥವಾ ವಿಭಾಗ. ಬೈಯಿಂಗ್ ಹಣ ಪಾವತಿಸಿ ಖರೀದಿಸುವುದು.
ಸೆಲ್ಲಿಂಗ್ ಹಣಕ್ಕಾಗಿ ಮಾರಾಟ ಮಾಡುವುದು. ರಿಟೇಲರ್ಸ್ ಸರಕುಗಳನ್ನು ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡುವ ವ್ಯಾಪಾರಗಳು ಅಥವಾ ಜನರು. ಹೋಲ್ಸೇಲರ್ಸ್ ಚಿಲ್ಲರೆ ವ್ಯಾಪಾರಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಸರಕುಗಳನ್ನು ಮಾರಾಟ ಮಾಡುವ ವ್ಯಾಪಾರಗಳು. ವೆರೈಟಿ ಯಾವುದಾದರೊಂದರ ವಿಭಿನ್ನ ರೀತಿಯ. ಪ್ರೊಡ್ಯೂಸರ್ಸ್ ಏನನ್ನಾದರೂ ತಯಾರಿಸುವ ಅಥವಾ ಬೆಳೆಯುವ ಜನರು ಅಥವಾ ಕಂಪನಿಗಳು. ಡಿಮಾಂಡ್ ಯಾವುದಾದರೂ ಒಂದಕ್ಕೆ ಬಲವಾದ ಬೇಡಿಕೆ. ಟೇಸ್ಟ್ ಜನರು ಇಷ್ಟಪಡುವ ಅಥವಾ ಆದ್ಯತೆ ನೀಡುವುದು. ಕ್ರೆಡಿಟ್ ಫೆಸಿಲಿಟೀಸ್ ಹಣವನ್ನು ಎರವಲು ಪಡೆಯುವ ವಿಧಾನಗಳು. ಇನ್ಫಾರ್ಮೇಷನ್ ಯಾವುದಾದರೊಂದರ ಬಗ್ಗೆ ಸಂಗತಿಗಳು ಅಥವಾ ಜ್ಞಾನ. ಮಾರ್ಕೆಟ್ ಸರಕುಗಳನ್ನು ಖರೀದಿಸುವ ಮತ್ತು ಮಾರಾಟ ಮಾಡುವ ಸ್ಥಳ. ಶಾಪ್ಸ್ ಸರಕುಗಳನ್ನು ಮಾರಾಟ ಮಾಡುವ ಸ್ಥಳಗಳು. ಟ್ರೇಡರ್ಸ್ ಸರಕುಗಳನ್ನು ಖರೀದಿಸುವ ಮತ್ತು ಮಾರಾಟ ಮಾಡುವ ಜನರು. ಹಾಕರ್ಸ್ ಸ್ಥಳದಿಂದ ಸ್ಥಳಕ್ಕೆ ಹೋಗುವ ಮೂಲಕ ಸರಕುಗಳನ್ನು ಮಾರಾಟ ಮಾಡುವ ಜನರು. ಪೆಡ್ಲರ್ಸ್ ಚಿಕ್ಕ ಸರಕುಗಳನ್ನು ಮಾರಾಟ ಮಾಡುವ ಜನರು, ಸಾಮಾನ್ಯವಾಗಿ ಪ್ರಯಾಣಿಸುವ ಮೂಲಕ. ಸ್ಟ್ರೀಟ್ ವೆಂಡರ್ಸ್ ಬೀದಿಯಲ್ಲಿ ವಸ್ತುಗಳನ್ನು ಮಾರಾಟ ಮಾಡುವ ಜನರು. ಮಾರ್ಕೆಟ್ ವೆಂಡರ್ಸ್ ಮಾರುಕಟ್ಟೆಯಲ್ಲಿ ವಸ್ತುಗಳನ್ನು ಮಾರಾಟ ಮಾಡುವ ಜನರು. ಹೆಡ್ಸ್ ಒಬ್ಬ ವ್ಯಕ್ತಿ ಅಥವಾ ಪ್ರಾಣಿಯ ಮೇಲಿನ ಭಾಗ ಅಥವಾ ನಾಯಕರು. ಟೈಪ್ ಒಂದು ರೀತಿಯ ಅಥವಾ ವಿಧ. ಕಾರ್ಟ್ಸ್ ಚಕ್ರಗಳನ್ನು ಹೊಂದಿರುವ ವಾಹನಗಳು, ಪ್ರಾಣಿ ಅಥವಾ ವ್ಯಕ್ತಿಯಿಂದ ಎಳೆಯಲ್ಪಡುವ. ಸ್ಟ್ರೀಟ್ ಕಾರ್ನರ್ಸ್ ಎರಡು ಬೀದಿಗಳು ಸೇರುವ ಸ್ಥಳ. ಪೇವ್ಮೆಂಟ್ಸ್ ನಡೆಯಲು ಡಾಂಬಾರು ಹಾಕಿದ ಮೇಲ್ಮೈಗಳು, ಸಾಮಾನ್ಯವಾಗಿ ರಸ್ತೆಯ ಬದಿಯಲ್ಲಿ. ಮಾರ್ಕೆಟ್ಸ್ ಸರಕುಗಳನ್ನು ಖರೀದಿಸುವ ಮತ್ತು ಮಾರಾಟ ಮಾಡುವ ಸ್ಥಳಗಳು. ವಿಲೇಜಸ್ ಮನೆಗಳು ಮತ್ತು ಇತರ ಕಟ್ಟಡಗಳ ಒಂದು ಸಣ್ಣ ಸಮುದಾಯ. ಟೌನ್ಸ್ ಜನರು ವಾಸಿಸುವ ಸ್ಥಳಗಳು, ಹಳ್ಳಿಗಿಂತ ದೊಡ್ಡದು ಆದರೆ ನಗರಕ್ಕಿಂತ ಚಿಕ್ಕದು. ಸ್ಪೆಷಾಲಿಟಿ ಕೌಶಲ್ಯ ಅಥವಾ ಜ್ಞಾನದ ಒಂದು ನಿರ್ದಿಷ್ಟ ಕ್ಷೇತ್ರ. ವಿಲೇಜರ್ಸ್ ಹಳ್ಳಿಯಲ್ಲಿ ವಾಸಿಸುವ ಜನರು.
ಬಟರ್ ಬೆಣ್ಣೆ. ಅಗ್ರಿಕಲ್ಚರಲ್ ಇಂಪ್ಲಿಮೆಂಟ್ಸ್ ಕೃಷಿಯಲ್ಲಿ ಬಳಸುವ ಉಪಕರಣಗಳು. ಬ್ಲಾಂಕೆಟ್ಸ್ ಬೆಚ್ಚಗಿನ ಹೊದಿಕೆಗಳು. ರಿಕ್ವೈರ್ಮೆಂಟ್ಸ್ ಅಗತ್ಯವಿರುವ ವಿಷಯಗಳು. ಕ್ವಾಂಟಿಟಿ ಯಾವುದಾದರೊಂದರ ಪ್ರಮಾಣ ಅಥವಾ ಸಂಖ್ಯೆ. ಮಾರ್ಜಿನ್ ಇಂಪ್ಲಿಮೆಂಟ್ಸ್ ಯಾವುದಾದರೊಂದರ ಅಂಚು ಅಥವಾ ಮಿತಿ ಅಥವಾ ಲಾಭ. ಮಾರ್ಕೆಟ್ ಟ್ರೆಂಡ್ಸ್ ಮಾರುಕಟ್ಟೆಯಲ್ಲಿ ಚಲಿಸುತ್ತಿರುವ ಸಾಮಾನ್ಯ ದಿಕ್ಕು. ಪ್ರೈಸಸ್ ವಸ್ತುಗಳನ್ನು ಖರೀದಿಸಲು ಅಗತ್ಯವಿರುವ ಹಣದ ಮೊತ್ತಗಳು. ಸ್ಟೋರೇಜ್ ಫೆಸಿಲಿಟಿ ವಸ್ತುಗಳನ್ನು ಇರಿಸುವ ಸ್ಥಳಗಳು. ಇಂಪೋರ್ಟ್ ಮಾರಾಟಕ್ಕಾಗಿ ವಿದೇಶದಿಂದ ಸರಕುಗಳನ್ನು ದೇಶಕ್ಕೆ ತರುವುದು. ಎಕ್ಸ್ಪೋರ್ಟ್ ಮಾರಾಟಕ್ಕಾಗಿ ಸರಕುಗಳನ್ನು ಇನ್ನೊಂದು ದೇಶಕ್ಕೆ ಕಳುಹಿಸುವುದು. ಎಕ್ಸ್ಟ್ರಿಪಾಟ್ ಟ್ರೇಡ್ ಆಂಟ್ರಿಪಾಟ್ ಟ್ರೇಡ್ ಸರಕುಗಳನ್ನು ಆಮದು ಮಾಡಿಕೊಂಡು ನಂತರ ಮರುರಫ್ತು ಮಾಡುವ ವ್ಯಾಪಾರ. ವ್ಯೂ ಯಾವುದನ್ನಾದರೂ ನೋಡುವ ವಿಧಾನ ಅಥವಾ ಅಭಿಪ್ರಾಯ. ಸಿಂಗಪುರ್ ಆಗ್ನೇಯ ಏಷ್ಯಾದಲ್ಲಿನ ಒಂದು ದ್ವೀಪ ದೇಶ. ಮಿಡಲ್ ಈಸ್ಟ್ ಕಂಟ್ರೀಸ್ ಮಧ್ಯಪ್ರಾಚ್ಯ ಪ್ರದೇಶದಲ್ಲಿನ ದೇಶಗಳು. ನೀಡ್ ಅಗತ್ಯ ಅಥವಾ ಪ್ರಮುಖವಾದ ಏನಾದರೂ ಬೇಕಾಗಿರುವುದು. ನ್ಯಾಚುರಲ್ ರಿಸೋರ್ಸಸ್ ಪ್ರಕೃತಿಯಲ್ಲಿ ಕಂಡುಬರುವ ವಸ್ತುಗಳು ಅಥವಾ ಪದಾರ್ಥಗಳು ಆರ್ಥಿಕ ಲಾಭಕ್ಕಾಗಿ ಬಳಸಬಹುದಾದವು. ಇಂಡಸ್ಟ್ರೀಸ್ ಸರಕುಗಳನ್ನು ತಯಾರಿಸುವ ಅಥವಾ ಸೇವೆಗಳನ್ನು ಒದಗಿಸುವ ವ್ಯಾಪಾರಗಳು. ಎಕ್ಸ್ಟ್ರಾಕ್ಷನ್ ತೆಗೆದುಹಾಕುವ ಅಥವಾ ಹೊರತೆಗೆಯುವ ಪ್ರಕ್ರಿಯೆ. ಮಿನರಲ್ಸ್ ಕಲ್ಲುಗಳು ಮತ್ತು ಭೂಮಿಯಲ್ಲಿ ಕಂಡುಬರುವ ನೈಸರ್ಗಿಕ ವಸ್ತುಗಳು. ಚಾರ್ಟ್ ಒಂದು ರೇಖಾಚಿತ್ರ ಅಥವಾ ನಕ್ಷೆ. ಕ್ಲಾಸಿಫಿಕೇಶನ್ ವಸ್ತುಗಳನ್ನು ಗುಂಪುಗಳಾಗಿ ಜೋಡಿಸುವುದು. ಪ್ರೈಮರಿ ಇಂಡಸ್ಟ್ರೀಸ್ ಪ್ರಕೃತಿಯಿಂದ ಕಚ್ಚಾ ವಸ್ತುಗಳನ್ನು ಹೊರತೆಗೆಯುವ ಕೈಗಾರಿಕೆಗಳು. ಸೆಕೆಂಡರಿ ಇಂಡಸ್ಟ್ರೀಸ್ ಕಚ್ಚಾ ವಸ್ತುಗಳನ್ನು ಸಿದ್ಧಪಡಿಸಿದ ಸರಕುಗಳಾಗಿ ಸಂಸ್ಕರಿಸುವ ಕೈಗಾರಿಕೆಗಳು.
ಜೆನೆಟಿಕ್ ಇಂಡಸ್ಟ್ರೀಸ್ ಸಸ್ಯಗಳು ಮತ್ತು ಪ್ರಾಣಿಗಳನ್ನು ಸಂತಾನೋತ್ಪತ್ತಿ ಮಾಡುವಲ್ಲಿ ತೊಡಗಿರುವ ಕೈಗಾರಿಕೆಗಳು. ಎಕ್ಸ್ಟ್ರಾಕ್ಟಿವ್ ಇಂಡಸ್ಟ್ರೀಸ್ ಭೂಮಿಯಿಂದ ಸಂಪನ್ಮೂಲಗಳನ್ನು ಹೊರತೆಗೆಯುವ ಕೈಗಾರಿಕೆಗಳು. ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಕಚ್ಚಾ ವಸ್ತುಗಳನ್ನು ಸಿದ್ಧಪಡಿಸಿದ ಸರಕುಗಳಾಗಿ ಸಂಸ್ಕರಿಸುವ ಕೈಗಾರಿಕೆಗಳು. ಕನ್ಸ್ಟ್ರಕ್ಷನ್ ಇಂಡಸ್ಟ್ರೀಸ್ ರಸ್ತೆಗಳು ಮತ್ತು ಸೇತುವೆಗಳಂತಹ ವಿಷಯಗಳನ್ನು ನಿರ್ವಹಿಸುವಲ್ಲಿ ತೊಡಗಿರುವ ಕೈಗಾರಿಕೆಗಳು. ಅಗ್ರಿಕಲ್ಚರ್ ಬೆಳೆಗಳನ್ನು ಬೆಳೆಯುವುದು ಮತ್ತು ಪ್ರಾಣಿಗಳನ್ನು ಸಾಕುವುದು. ಫಿಶಿಂಗ್ ಮೀನು ಹಿಡಿಯುವ ಚಟುವಟಿಕೆ. ಡೇರಿ ಫಾರ್ಮಿಂಗ್ ಹಾಲಿನ ಉತ್ಪನ್ನಗಳಿಗಾಗಿ ಪ್ರಾಣಿಗಳನ್ನು ಸಾಕುವುದು. ಮೈನಿಂಗ್ ನೆಲದಿಂದ ಖನಿಜಗಳನ್ನು ಅಗೆಯುವುದು. ರಿಪ್ರೊಡಕ್ಷನ್ ಹೊಸ ಜೀವವನ್ನು ಸೃಷ್ಟಿಸುವ ಪ್ರಕ್ರಿಯೆ. ಹಾರ್ಟಿಕಲ್ಚರ್ ಹಣ್ಣುಗಳು, ತರಕಾರಿಗಳು ಮತ್ತು ಹೂವುಗಳನ್ನು ಬೆಳೆಯುವ ಕಲೆ. ಪೌಲ್ಟ್ರಿ ಫಾರ್ಮಿಂಗ್ ಆಹಾರಕ್ಕಾಗಿ ಕೋಳಿಗಳಂತಹ ಪಕ್ಷಿಗಳನ್ನು ಸಾಕುವುದು. ರಾ ಮಟೀರಿಯಲ್ಸ್ ಉತ್ಪನ್ನಗಳನ್ನು ತಯಾರಿಸಲು ಬಳಸುವ ಮೂಲಭೂತ ವಸ್ತುಗಳು. ಓರ್ಸ್ ಲೋಹವನ್ನು ತೆಗೆಯಬಹುದಾದ ಕಲ್ಲುಗಳು. ಡ್ರಿಲ್ಲಿಂಗ್ ಒಂದು ಉಪಕರಣದಿಂದ ರಂಧ್ರ ಮಾಡುವುದು. ಆಯಿಲ್ ವೆಲ್ಸ್ ನೆಲದಿಂದ ಎಣ್ಣೆ ಪಡೆಯಲು ಅಗೆದ ರಂಧ್ರಗಳು. ಕನ್ವರ್ಟಿಂಗ್ ಏನನ್ನಾದರೂ ಒಂದು ರೂಪದಿಂದ ಇನ್ನೊಂದಕ್ಕೆ ಬದಲಾಯಿಸುವುದು. ಸೆಮಿ ಫಿನಿಶ್ಡ್ ಪ್ರಾಡಕ್ಟ್ಸ್ ಬಹುಶಃ ತಯಾರಿಸಿದ ಆದರೆ ಇನ್ನೂ ಪೂರ್ಣಗೊಳ್ಳದ ಉತ್ಪನ್ನಗಳು. ಫಿನಿಶ್ಡ್ ಪ್ರಾಡಕ್ಟ್ಸ್ ಪೂರ್ಣಗೊಂಡ ಮತ್ತು ಮಾರಾಟ ಮಾಡಲು ಸಿದ್ಧವಾಗಿರುವ ಉತ್ಪನ್ನಗಳು. ಐರನ್ ಓರ್ ಕಬ್ಬಿಣವನ್ನು ಪಡೆಯುವ ಒಂದು ಕಲ್ಲು. ಸ್ಟೀಲ್ ಕಬ್ಬಿಣದಿಂದ ಮಾಡಿದ ಬಲವಾದ ಲೋಹ. ಶುಗರ್ ಒಂದು ಸಿಹಿ ಆಹಾರ ಪದಾರ್ಥ, ಸಕ್ಕರೆ. ಶುಗರ್ಕೇನ್ ಸಕ್ಕರೆ ತಯಾರಿಸುವ ಒಂದು ಎತ್ತರದ ಹುಲ್ಲು, ಕಬ್ಬು. ರೋಡ್ಸ್ ವಾಹನಗಳು ಅಥವಾ ನಡೆಯಲು ಮಾಡಿದ ಮಾರ್ಗಗಳು. ಕ್ಯಾನಲ್ಸ್ ಮಾನವ ನಿರ್ಮಿತ ಜಲಮಾರ್ಗಗಳು.
ಬ್ರಿಡ್ಜಸ್ ನದಿಗಳಂತಹ ಅಡೆತಡೆಗಳ ಮೇಲೆ ನಿರ್ಮಿಸಿದ ರಚನೆಗಳು. ಟ್ರಾನ್ಸ್ಪೋರ್ಟ್ ಸರಕುಗಳು ಅಥವಾ ಜನರನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಚಲಿಸುವುದು. ಕಮ್ಯುನಿಕೇಷನ್ ಮಾಹಿತಿ ಹಂಚಿಕೊಳ್ಳುವುದು. ಕಾಟೇಜ್ ಇಂಡಸ್ಟ್ರೀಸ್ ಮನೆಯಿಂದ ನಡೆಸುವ ಸಣ್ಣ ವ್ಯಾಪಾರಗಳು. ಹೌಸ್ ಹೋಲ್ಡ್ ಇಂಡಸ್ಟ್ರೀಸ್ ಮನೆಯಿಂದ ನಡೆಸುವ ಸಣ್ಣ ವ್ಯಾಪಾರಗಳು. ಕ್ರಾಫ್ಟ್ಸ್ಮನ್ ಕೈಯಿಂದ ವಸ್ತುಗಳನ್ನು ಮಾಡುವಲ್ಲಿ ನುರಿತ ಜನರು. ಹೌಸಸ್ ಜನರು ವಾಸಿಸುವ ಕಟ್ಟಡಗಳು. ಫ್ಯಾಮಿಲಿ ಮೆಂಬರ್ಸ್ ಒಂದೇ ಕುಟುಂಬಕ್ಕೆ ಸೇರಿದ ಜನರು. ಅಪ್ರೆಂಟಿಸಸ್ ವ್ಯಾಪಾರ ಅಥವಾ ಕೌಶಲ್ಯವನ್ನು ಕಲಿಯುವ ಜನರು. ಪರ್ಸನ್ಸ್ ಜನರು. ವರ್ಕ್ ಗುರಿಯತ್ತ ನಿರ್ದೇಶಿಸಿದ ಪ್ರಯತ್ನ ಅಥವಾ ಚಟುವಟಿಕೆ. ಕಾರ್ಪೆಂಟ್ರಿ ಮರದಿಂದ ವಸ್ತುಗಳನ್ನು ಮಾಡುವ ಕೌಶಲ್ಯ. ಸ್ಮಿತಿ ಕಮ್ಮಾರನ ಕಾರ್ಯಾಗಾರ. ಕಾರ್ಪೆಟ್ ವೀವಿಂಗ್ ಕೈಯಿಂದ ಹಾಸುಗಳನ್ನು ನೇಯ್ಗೆ ಮಾಡುವುದು. ಪಾಟರಿ ಜೇಡಿಮಣ್ಣಿನಿಂದ ವಸ್ತುಗಳನ್ನು ಮಾಡುವುದು. ಬ್ಲ್ಯಾಂಕೆಟ್ ಮೇಕಿಂಗ್ ಹೊದಿಕೆಗಳನ್ನು ಮಾಡುವುದು. ಸ್ಟೋನ್ ಕಾರ್ವಿಂಗ್ ಕತ್ತರಿಸುವ ಮೂಲಕ ಕಲ್ಲನ್ನು ರೂಪಿಸುವುದು. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಚಿಕ್ಕ ಮಟ್ಟದಲ್ಲಿ ಕಾರ್ಯನಿರ್ವಹಿಸುವ ವ್ಯಾಪಾರಗಳು. ಶೆಡ್ಸ್ ಸಂಗ್ರಹಣೆ ಅಥವಾ ಆಶ್ರಯಕ್ಕಾಗಿ ಸರಳ ರಚನೆಗಳು. ಎಲೆಕ್ಟ್ರಿಕ್ ಪವರ್ ವಿದ್ಯುತ್ನಿಂದ ಬರುವ ಶಕ್ತಿ. ಮಷೀನ್ಸ್ ಕೆಲಸ ಮಾಡಲು ಶಕ್ತಿಯನ್ನು ಬಳಸುವ ಸಾಧನಗಳು. ಲೇಬರರ್ಸ್ ದೈಹಿಕ ಕೆಲಸ ಮಾಡುವ ಜನರು. ಕೆಮಿಕಲ್ ಇಂಡಸ್ಟ್ರಿ ರಾಸಾಯನಿಕಗಳನ್ನು ತಯಾರಿಸುವ ವ್ಯಾಪಾರಗಳು. ಮ್ಯಾನುಫ್ಯಾಕ್ಚರ್ ಸರಕುಗಳನ್ನು ತಯಾರಿಸುವ ಪ್ರಕ್ರಿಯೆ. ಇಂಜಿನಿಯರಿಂಗ್ ಗೂಡ್ಸ್ ಇಂಜಿನಿಯರ್ಗಳಿಗೆ ತಯಾರಿಸಿದ ಉತ್ಪನ್ನಗಳು. ಶೂಸ್ ಪಾದಗಳಿಗೆ ಕವಚಗಳು ಅಥವಾ ಪಾದರಕ್ಷೆಗಳು.
ಬೈಸೈಕಲ್ಸ್ ಎರಡು ಚಕ್ರಗಳನ್ನು ಹೊಂದಿರುವ ವಾಹನಗಳು. ಫ್ಯಾನ್ಸ್ ಗಾಳಿಯ ಪ್ರವಾಹವನ್ನು ಸೃಷ್ಟಿಸುವ ಬ್ಲೇಡ್ಗಳನ್ನು ಹೊಂದಿರುವ ಸಾಧನಗಳು. ರೇಡಿಯೋಸ್ ರೇಡಿಯೋ ಸಂಕೇತಗಳನ್ನು ಸ್ವೀಕರಿಸುವ ಸಾಧನಗಳು. ಸೂಯಿಂಗ್ ಮಿಷಿನ್ ಬಟ್ಟೆಯನ್ನು ಹೊಲೆಯಲು ಒಂದು ಯಂತ್ರ. ಸೋಪ್ಸ್ ತೊಳೆಯಲು ಬಳಸುವ ವಸ್ತುಗಳು. ಸಾಬೂನು. ಗಾರ್ಮೆಂಟ್ಸ್ ಬಟ್ಟೆಯ ತುಂಡುಗಳು. ಆಕ್ಸಿಲರೀಸ್ ಬೆಂಬಲ ಅಥವಾ ಸಹಾಯವನ್ನು ಒದಗಿಸುವ. ಏಡ್ಸ್ ಸಹಾಯ ಮಾಡುವ ವಿಷಯಗಳು. ಹಿಂಡ್ರೆನ್ಸ್ ತೊಂದರೆ ಅಥವಾ ವಿಳಂಬಕ್ಕೆ ಕಾರಣವಾಗುವ ಏನಾದರೂ. ಟ್ರಾನ್ಸ್ಪೋರ್ಟೇಷನ್ ಸರಕುಗಳು ಅಥವಾ ಜನರನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಚಲಿಸುವುದು. ರೋಡ್ ಟ್ರಾನ್ಸ್ಪೋರ್ಟ್ ರಸ್ತೆಗಳನ್ನು ಬಳಸಿ ಸರಕುಗಳು ಅಥವಾ ಜನರನ್ನು ಚಲಿಸುವುದು. ರೈಲ್ವೇಸ್ ರೈಲುಗಳಿಗೆ ಹಳಿಗಳು. ವಾಟರ್ ಟ್ರಾನ್ಸ್ಪೋರ್ಟ್ ನೀರನ್ನು ಬಳಸಿ ಸರಕುಗಳು ಅಥವಾ ಜನರನ್ನು ಚಲಿಸುವುದು. ಏರ್ ಟ್ರಾನ್ಸ್ಪೋರ್ಟ್ ವಿಮಾನ ಅಥವಾ ಮುಂತಾದ ವಾಯುಯಾನಗಳ ಮೂಲಕ ಜನರು ಮತ್ತು ಸರಕುಗಳನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಾಗಿಸುವ ವ್ಯವಸ್ಥೆ. ಮೀಡಿಯಾ ಮಾಹಿತಿ ಸಂವಹನ ಮಾಡುವ ವಿಧಾನಗಳು. ಬ್ಯಾಂಕ್ಸ್ ನೀವು ಹಣವನ್ನು ಇರಿಸಬಹುದಾದ ಅಥವಾ ಎರವಲು ಪಡೆಯಬಹುದಾದ ಸ್ಥಳಗಳು. ಫೈನಾನ್ಸ್ ಹಣದ ನಿರ್ವಹಣೆ. ಸ್ಟೇಜಸ್ ಹಂತಗಳು. ಎಕ್ಸ್ಚೇಂಜ್ ಮೀಡಿಯಾ ವಸ್ತುಗಳನ್ನು ವ್ಯಾಪಾರ ಮಾಡುವ ಅಥವಾ ವಿನಿಮಯ ಮಾಡುವ ವಿಧಾನಗಳು. ವೇರ್ಹೌಸಸ್ ಸರಕುಗಳನ್ನು ಸಂಗ್ರಹಿಸಲು ಕಟ್ಟಡಗಳು. ಡ್ಯಾಮೇಜ್ ಹಾನಿ ಅಥವಾ ಗಾಯ. ಡಿಸ್ಟ್ರಕ್ಷನ್ ಏನನ್ನಾದರೂ ನಾಶ ಮಾಡುವ ಕ್ರಿಯೆ. ಇನ್ಶೂರೆನ್ಸ್ ಫೆಸಿಲಿಟೀಸ್ ವಿಮೆಯನ್ನು ಒದಗಿಸುವ ಸೇವೆಗಳು. ನ್ಯಾಚುರಲ್ ಕೆಲಾಮಿಟೀಸ್ ಪ್ರಕೃತಿಯಿಂದ ಉಂಟಾಗುವ ವಿಪತ್ತುಗಳು, ಪ್ರವಾಹಗಳಂತೆ. ಸ್ಟೋರೇಜ್ ವಸ್ತುಗಳನ್ನು ಇರಿಸುವ ಕಾರ್ಯ.
ಕೋಲ್ಡ್ ಸ್ಟೋರೇಜ್ ಫೆಸಿಲಿಟೀಸ್, ವಸ್ತುಗಳನ್ನು ತಣ್ಣಗೆ ಇರಿಸುವ ಸ್ಥಳಗಳು. ನಾಲೆಡ್ಜ್, ತಿಳಿದಿರುವುದು ಅಥವಾ ಅರ್ಥ ಮಾಡಿಕೊಂಡಿರುವುದು. ಆಲ್ಟರ್ನೇಟಿವ್ಸ್, ಇನ್ನೊಂದು ಆಯ್ಕೆಗಳು ಅಥವಾ ಅವಕಾಶಗಳು. ಅಡ್ವರ್ಟೈಸಿಂಗ್ ಸರ್ವಿಸಸ್, ಉತ್ಪನ್ನಗಳು ಅಥವಾ ಸೇವೆಗಳನ್ನು ಪ್ರಚಾರ ಮಾಡಲು ಸೇವೆಗಳು. ಬಿಸ್ನೆಸ್ ಎಥಿಕ್ಸ್, ಒಳ್ಳೆಯ ಮತ್ತು ಪ್ರಾಮಾಣಿಕ ವ್ಯಾಪಾರ ಆಚರಣೆಗಳಿಗೆ ನಿಯಮಗಳು. ಆಕ್ಯುಪೇಷನ್ಸ್, ಕೆಲಸಗಳು ಅಥವಾ ವೃತ್ತಿಗಳು. ಕಮೋಡಿಟೀಸ್, ಖರೀದಿಸಬಹುದಾದ ಮತ್ತು ಮಾರಾಟ ಮಾಡಬಹುದಾದ ಸರಕುಗಳು. ಎಥಿಕಲ್ ಪ್ರಿನ್ಸಿಪಲ್ಸ್, ನೈತಿಕವಾಗಿ ಸರಿಯಾದದ್ದು ಯಾವುದು ಎಂಬುದರ ಬಗ್ಗೆ ತತ್ವಗಳು. ಗ್ರೀಡ್, ನಿಮಗೆ ಅಗತ್ಯಕ್ಕಿಂತ ಹೆಚ್ಚಿನದಕ್ಕೆ ಬಲವಾದ ಆಸೆ. ಪ್ರಾಫಿಟಿಯರಿಂಗ್, ಅತಿಯಾದ ಲಾಭ ಗಳಿಸುವುದು, ವಿಶೇಷವಾಗಿ ಅನ್ಯಾಯವಾಗಿ. ಅಡಲ್ಟ್ರೇಷನ್, ಇತರ ವಸ್ತುಗಳನ್ನು ಸೇರಿಸುವ ಮೂಲಕ ಏನನ್ನಾದರೂ ಕಡಿಮೆ ಶುದ್ಧಗೊಳಿಸುವುದು. ರೇಟ್ಸ್, ಪ್ರಮಾಣಗಳು ಅಥವಾ ಬೆಲೆಗಳು. ವೇಟ್ಸ್, ಏನಾದರೂ ಎಷ್ಟು ಭಾರವಾಗಿದೆ ಎಂಬುದರ ಅಳತೆಗಳು. ಮೆಷರ್ಸ್, ಗಾತ್ರ ಅಥವಾ ಪ್ರಮಾಣಕ್ಕಾಗಿ ಪ್ರಾಮಾಣಿತ ಘಟಕಗಳು. ಸ್ಕ್ಯಾರ್ಸಿಟಿ, ಯಾವುದಾದರೂ ಸಾಕಾಗದಿರುವುದು. ಹಾರ್ಡಿಂಗ್, ಯಾವುದನ್ನಾದರೂ ಬಹಳಷ್ಟು ರಹಸ್ಯವಾಗಿ ಸಂಗ್ರಹಿಸುವುದು. ಬ್ಲ್ಯಾಕ್ ಮಾರ್ಕೆಟಿಂಗ್, ಸರಕುಗಳನ್ನು ಕಾನೂನು ಬಾಹಿರವಾಗಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುವುದು. ಮಿಸರೀಸ್, ಬಹಳ ದುಃಖದ ಸ್ಥಿತಿಗಳು. ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, ಜನರಿಗೆ ಸರಕುಗಳನ್ನು ವಿತರಿಸಲು ಒಂದು ಸರ್ಕಾರಿ ವ್ಯವಸ್ಥೆ. ಫೇರ್ ಪ್ರೈಸ್ ಶಾಪ್ಸ್, ಸಮಂಜಸವಾದ ಬೆಲೆಗೆ ಸರಕುಗಳನ್ನು ಮಾರಾಟ ಮಾಡುವ ಅಂಗಡಿಗಳು. ಸ್ಟ್ಯಾಂಡರ್ಡ್, ಗುಣಮಟ್ಟ ಅಥವಾ ಸಾಧನೆಯ ಒಂದು ಮಟ್ಟ. ಇನ್ಸ್ಟಿಟ್ಯೂಷನ್, ಒಂದು ಸ್ಥಾಪಿತ ಸಂಸ್ಥೆ. ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್, ಭಾರತದಲ್ಲಿ ಉತ್ಪನ್ನಗಳಿಗೆ ಮಾನದಂಡಗಳನ್ನು ನಿಗದಿಪಡಿಸುವ ಒಂದು ಸಂಸ್ಥೆ. ISI ಮಾರ್ಕ್ಸ್,
ಒಂದು ಉತ್ಪನ್ನವು ಭಾರತೀಯ ಮಾನದಂಡಗಳನ್ನು ಪೂರೈಸುತ್ತದೆ ಎಂದು ತೋರಿಸುವ ಗುರುತುಗಳು. ಅಗ್ಮಾರ್ಕ್ ಮಾರ್ಕ್ಸ್ ಕೃಷಿ ಉತ್ಪನ್ನಗಳು ಮಾನದಂಡಗಳನ್ನು ಪೂರೈಸುತ್ತವೆ ಎಂದು ತೋರಿಸುವ ಗುರುತುಗಳು. ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಕೈಗಾರಿಕೆಯಿಂದ ತಯಾರಿಸಿದ ಉತ್ಪನ್ನ. ಸೀಲ್ ಏನಾದರೂ ಅಧಿಕೃತವಾಗಿದೆ ಎಂದು ಸಾಬೀತುಪಡಿಸುವ ಒಂದು ಮುದ್ರೆ ಅಥವಾ ಗುರುತು. ಕವರ್ ಪ್ಯಾಕ್ ಒಂದು ಉತ್ಪನ್ನದ ಹೊರ ಪ್ಯಾಕೇಜಿಂಗ್. ಡೇಟ್ ಆಫ್ ಮ್ಯಾನುಫ್ಯಾಕ್ಚರ್ ಏನನ್ನಾದರೂ ತಯಾರಿಸಿದ ದಿನಾಂಕ. ಡೇಟ್ ಆಫ್ ಎಕ್ಸ್ಪೈರಿ ಏನನ್ನಾದರೂ ಇನ್ನು ಮುಂದೆ ಬಳಸಲಾಗದ ದಿನಾಂಕ. ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್ MRP ಒಂದು ಉತ್ಪನ್ನವನ್ನು ಮಾರಾಟ ಮಾಡಬಹುದಾದ ಅತಿ ಹೆಚ್ಚಿನ ಬೆಲೆ. ಮ್ಯಾಂಡೇಟರಿ ಪ್ರಾವಿಷನ್ ಕಡ್ಡಾಯವಾಗಿ ಅನುಸರಿಸಬೇಕಾದ ನಿಯಮ. ಜನತಾ ಬಜಾರ್ಸ್ ಸಾರ್ವಜನಿಕ ಪ್ರಯೋಜನಕ್ಕಾಗಿ ಜನರು ನಡೆಸುವ ಅಂಗಡಿಗಳು. ಕನ್ಸ್ಯೂಮರ್ ಕೋಆಪರೇಟಿವ್ ಸೊಸೈಟೀಸ್ ಸರಕುಗಳನ್ನು ಖರೀದಿಸಲು ಒಟ್ಟಾಗಿ ಕೆಲಸ ಮಾಡುವ ಗ್ರಾಹಕರ ಗುಂಪುಗಳು. ಚೀಟಿಂಗ್ ಅನುಕೂಲ ಪಡೆಯಲು ಅಪ್ರಾಮಾಣಿಕವಾಗಿ ವರ್ತಿಸುವುದು. ಆಬ್ಸೆನ್ಸ್ ದೂರದಲ್ಲಿರುವ ಅಥವಾ ಇಲ್ಲದಿರುವ ಸ್ಥಿತಿ. ಪ್ರಿನ್ಸಿಪಲ್ ಒಂದು ಮೂಲಭೂತ ನಿಯಮ ಅಥವಾ ನಂಬಿಕೆ. ಗೋಲ್ ಒಂದು ಉದ್ದೇಶ ಅಥವಾ ಗುರಿ. ವರ್ಬ್ಸ್ ಕಾರ್ಯಗಳನ್ನು ವಿವರಿಸುವ ಪದಗಳು. ಕನ್ಸರ್ನ್ಡ್ ಒಳಗೊಂಡಿದೆ ಅಥವಾ ಸಂಬಂಧಿಸಿದೆ. ಡಿಸ್ಟ್ರಿಬ್ಯೂಷನ್ ಏನನ್ನಾದರೂ ಹಂಚಿಕೊಳ್ಳುವ ಅಥವಾ ಹರಡುವ ಕಾರ್ಯ. ಅರ್ನ್ ಕೆಲಸಕ್ಕಾಗಿ ಹಣ ಗಳಿಸುವುದು. ಎನೇಬಲ್ ಏನನ್ನಾದರೂ ಸಾಧ್ಯವಾಗಿಸಲು. ಕವರ್ ಕಾಸ್ಟ್ಸ್ ವೆಚ್ಚಗಳನ್ನು ಭರಿಸಲು ಸಾಕಷ್ಟು ಇರುವುದು. ಲೀಡ್ ಅ ಲೈಫ್ ಒಂದು ನಿರ್ದಿಷ್ಟ ರೀತಿಯಲ್ಲಿ ಬದುಕಲು. ಪ್ರೊಡ್ಯೂಸ್ ಏನನ್ನಾದರೂ ತಯಾರಿಸಲು ಅಥವಾ ಸೃಷ್ಟಿಸಲು. ಅಡಾಪ್ಟಿಂಗ್ ಅಳವಡಿಸಿಕೊಳ್ಳುವುದು ಅಥವಾ ಬಳಸಲು ಪ್ರಾರಂಭಿಸುವುದು.
Adverbs ಕ್ರಿಯಾಪದಗಳು, ವಿಶೇಷಣಗಳು ಅಥವಾ ಇತರ ಕ್ರಿಯಾ ವಿಶೇಷಣಗಳನ್ನು ವಿವರಿಸುವ ಪದಗಳು. ಮೇನ್ಲಿ ಪ್ರಮುಖವಾಗಿ,